ಪುಸ್ತಕ ಇರಲಿಲ್ಲ ಕಣ್ರಿ. ಅವತ್ತು ಯಾರು ಕೂಡ ಸೆಕ್ಯುಲರಿಸಮ್ ಪಾಠ ಮಾಡುವಂಥವ್ರು ಯಾರು ಇರಲಿಲ್ಲ. ಆದ್ರೆ ಅವರನ್ನ ಕರೆದು ನಾವು ಇಲ್ಲಿ ಮಸೀದಿಯನ್ನ ಕಟ್ಕೊಟ್ವಿ, ಚರ್ಚನ್ನ ಕಟ್ಕೊಟ್ವಿ. ಇದು ಹಿಂದುತ್ವ, ಇದು ಜಾತ್ಯತೀತತೆ. ಎಲ್ಲಿ ಹಿಂದೂ ಗಟ್ಟಿಯಾಗಿರನೋ ಅಲ್ಲಿ ಜಾತ್ಯತೀತತೆ ಇರುತ್ತೆ. ಎಲ್ಲಿ ಹಿಂದೂ ದುರ್ಬಲ ಆಗ್ತಾನೋ ಜಾತ್ಯತೀತತೆ ಹೆಸರಿಗೆ ಮಾತ್ರ. ಕಾಶ್ಮೀರದ ಕಣಿವೆಯಲ್ಲಿ ಜಾತ್ಯತೀತತೆ ಎಲ್ಲಿದೆ ಕಾಣ್ರಿ? ಅಲ್ಲಿ ಹೋಗ್ರಿ, ನಿಮ್ಮ ಡೊಂಗರ ಬಡಿರಿ ನೋಡೋಣ. ಕಾಶ್ಮೀರದ ಕಣಿವೆಯಲ್ಲಿ ಇಲ್ಲಿ ಬಂದ್ಕೊಂಡು ಹಿಂದೂಗಳು ಜಾಸ್ತಿ ಇರುವಂತಹ ಜಾಗದಲ್ಲಿ ನಮ್ಮ ಸಮಾಜವನ್ನು ಒಡಿಲಿಕ್ಕೋಸ್ಕರ, ನಮ್ಮ ಸಮಾಜದ ಜನರ ತಲೆಯಲ್ಲಿ ಬೇಡದ ವಿಚಾರಗಳನ್ನ ತುರುಕಲಿಕ್ಕೋಸ್ಕರ ಸೆಕ್ಯುಲರಿಸಮ್ ತುತ್ತೂರಿ ಓದ್ತೀರಿ. ಅಲ್ಲಿ ಹೋಗ್ರಿ ಹೇಳ್ರಿ, ಪಾಕಿಸ್ತಾನಕ್ಕೆ ಹೋಗ್ರಿ ಹೇಳ್ರಿ, ಡೆಲಿಗೇಷನ್ ತಗೊಂಡು ಹೋಗ್ರಿ, ಸೆಕ್ಯುಲರಿಸಮ್ ಡೆಲಿಗೇಷನ್ ತಗೊಂಡು ಹೋಗ್ರಿ, ಅಲ್ಲಿ ಹೇಳ್ರಿ. ಬಾಂಗ್ಲಾದೇಶದಲ್ಲಿ ಮೊನ್ನೆ ಹಿಂದೂಗಳನ್ನ ಜೀವಂತವಾಗಿ ಬೇಯಿಸಿಕೊಂಡ್ರಲ್ಲ, ಅಲ್ಲಿ ಹೋಗ್ರಿ ಹೇಳ್ರಿ ನೋಡೋಣ. ನಿಮ್ಮ ಜಾತ್ಯತೀತದ ತುತ್ತೂರಿಯನ್ನು ಎಷ್ಟು ಮಂದಿ ಕೇಳ್ತಾರೆ ಅಂತ ಗೊತ್ತಾಗತ್ತೆ. ಹಿಂದೂಗಳು ನಾವು ಜೀವಂತವಾಗಿದ್ರೆ ಮಾತ್ರ ಈ ದೇಶದಲ್ಲಿ, ಈ ನೆಲದಲ್ಲಿ ಜಾತ್ಯತೀತತೆ ಇರುತ್ತೆ. ಹಿಂದುತ್ವ ಅಂತಂದ್ರೆ ಜಾತ್ಯತೀತತೆ, ಹಿಂದುತ್ವ ಅಂತಂದ್ರೆ ಸೆಕ್ಯುಲರಿಸಮ್. ನಮಗೆ ಬೇರೆ ಪಾಠ ಮಾಡಬೇಕಾದಂತಹ ಅಗತ್ಯ ಇಲ್ಲ. ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥ ಪಾಠ ನಮಗೆ ಬೇಕಾಗಿಲ್ಲ. ನಾವು ಒಂದಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದೀವಿ. ಆದ್ರೆ ಅವರು ಒಂದಾಗಿ ನಮ್ಮ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರ? ಜಗತ್ತಿಗೆ ಶಾಂತಿ ಸಹಬಾಳ್ವೆಯ ಮಾತನ್ನ ಹೇಳಿದ್ದು ನಾವು, ಸಂದೇಶವನ್ನು ಕೊಟ್ಟಿದ್ದು ನಾವು. ಜಗತ್ತಿನಲ್ಲಿ ಕತ್ತಿ ತಗೊಂಡು ಬಂದು ಧರ್ಮವನ್ನ ತಲೆ ಮೇಲೆ ಹೇರಿದ್ದು ಅವರು. ಮೊನ್ನೆ ನಮ್ಮ ದೇಶದ ಸರಸಂಘ ಚಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಸ್ಲಾಂ ಅಂತ ಅಂದ್ರೆ ಶಾಂತಿಯ ಧರ್ಮ ಅಂತ ಕರೀತಾರೆ. ಶಾಂತಿ ಎಲ್ಲಿದೆ ಅಲ್ಲಿ ಅಂತ. ಯಾವ ಇಸ್ಲಾಮಿಕ್ ದೇಶದಲ್ಲಿ ಶಾಂತಿ ಇದೆ? ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಕಣ್ರಿ ಇವಾಗ. ಜಗತ್ತನ್ನು ಮರಳು ಮಾಡ್ತಕ್ಕಂಥ ಪ್ರಯತ್ನ. ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರು ಸಶಕ್ತ ಆಗಿದ್ದಿದ್ರೆ ಅದು ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ. ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೂ ಅನಿಸ್ತಾ ಇದೆ, ಯುರೋಪಿಗೂ ಅನಿಸ್ತಾ ಇದೆ. ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲೆಲ್ಲಿ ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೂಡ ಬೇರೆಯವರೆಲ್ಲ ಕಣ್ರಿ, ಅಲ್ಲೆಲ್ಲ ಹೋಗಿ ಆ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಹಿಂದೂಗಳೇ. ನಮ್ಮ ಹಿಂದೂ ಡಾಕ್ಟರ್ಗಳು ಹೋದ್ರು, ಹಿಂದೂ ಟೆಕ್ನಿಷಿಯನ್ಸ್ ಹೋದ್ರು, ನಮ್ಮ ಹಿಂದೂ ಅಕಾಡೆಮಿಷಿಯನ್ಸ್ ಹೋದ್ರು. ಅವರೇನೆ ಆ ದೇಶವನ್ನ ಕಟ್ಟಿದ್ರು. ಅಲ್ಲಿ ಹೋಗಿ ಆ ದೇಶಕ್ಕೆ ಮುರ್ದಾಬಾದ್ ಅಂತ ಹೇಳಿಲ್ಲ, ಆ ದೇಶವನ್ನ ಕಟ್ಟಿದ್ರು. ಅವರು ವಾಸಿಸ್ತಾ ಇರತಕ್ಕಂತಹ ನೆಲವನ್ನೇ ತಾಯಿ ಅಂತ ಗೌರವ ಕೊಟ್ಟರು. ಯಾಕೆ? ನಾವು ಭಾರತ ಮಾತ್ರ ನನ್ನ ತಾಯಿ ಅಂತ ನಾವು ಹೇಳ್ಕೊಟ್ಟಿಲ್ಲ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಮಣ್ಣು ನನ್ನ ತಾಯಿ, ನಾನು ಈ ತಾಯಿಯ ಮಗು, ಆ ಮಹಾತಾಯಿಯ ಮಗು ನಾನು. ಈ ಮಣ್ಣಿನ ಬಗ್ಗೆ ನಾವು ಹೇಳಿದ್ವಿ. ಅದು ಅಮೆರಿಕಾದಲ್ಲಿ ನಿಂತ ಹೇಳಿ, ಯುರೋಪ್ದಲ್ಲಿ ನಿಂತ ಹೇಳಿ, ಭಾರತದಲ್ಲಿ ನಿಂತ ಹೇಳಿ, ಭಾರತ ಮಾತ್ರ ನನ್ನ ನೆಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ? ಹಿಂದುತ್ವ ನಮ್ಗೆ ಅದನ್ನ ಹೇಳಿಕೊಟ್ಟಿದೆ. ನಾವು ಎಲ್ಲೋ ಒಂದು ಪೂಜಾ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಕ್ಕಂಥವರಲ್ಲ. ಚಾರ್ವಾಕನನ್ನು ಗೌರವಿಸಿದ್ದೀವಿ, ಎಲ್ಲರನ್ನೂ ಕೂಡ ಗೌರವಿಸಿದ್ವಿ. ಇತ್ತೀಚೆಗೆ ಬ್ರಾಹ್ಮಣವಾದ ಮತ್ತು ಮನುವಾದದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೆದಿದೆ. ಟಿವಿಯಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗಳಲ್ಲಿ. ಎಷ್ಟು ಮಂದಿ ರೀ ಮನುಸ್ಮೃತಿಯನ್ನು ಓದಿದ್ದಾರೆ? ಮನುಸ್ಮೃತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಎಷ್ಟು ಮಂದಿ ಮನುಸ್ಮೃತಿಯನ್ನು ಓದಿದ್ದಾರೆ? ಗೊತ್ತಿಲ್ಲದೇನೆ ಒದರಾಡ್ತಕ್ಕಂಥ ಜನಗಳೇ ಜಾಸ್ತಿ. ನಮ್ಮ ದೇಶದ ಋಷಿ ಪರಂಪರೆ ಏನಿದೆ ಅದು ವಸಿಷ್ಠರಾದಿಯಾಗಿ ಋಷಿ ಪರಂಪರೆ ಏನಿದೆ 100ಕ್ಕೆ 90 ಜನ ಅವರು ಯಾರು ಬ್ರಾಹ್ಮಣರಲ್ಲ. ಅವರೆಲ್ಲರೂ ಕೂಡ ಹಿಂದುಳಿದ ಸಮಾಜದಿಂದ ಬಂದಿರತಕ್ಕಂಥವ್ರು. ನಮಗೆ ಇವತ್ತು ಯಾರದೋ ಫೋಟೋ ಕಾಣುತ್ತೆ ನಮ್ಮ ಸಮಾಜದ ಪ್ರಮುಖರು ಅಂತ. ಆದ್ರೆ ಈ ದೇಶಕ್ಕೆ, ಈ ಜಗತ್ತಿಗೆ ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥ ವ್ಯಾಸರು ಮೀನುಗಾರರ ಮಗ.
ವ್ಯಾಸ ಬೋಯಿತಿಯ ಮಗ ಅಂತ ಬಸವಣ್ಣನವರೇ ಹೇಳ್ತಾರೆ. ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥವ್ರು ವ್ಯಾಸ ಮೀನುಗಾರರ ಮಗ. ವಸಿಷ್ಠ ಯಾರೇ ಆದರೂ ಕೂಡ, ಯಾರೇ ಋಷಿಮುನಿಗಳು ತಪಸ್ಸು ಮಾಡಿ ಅವರಿಗೆ ಬ್ರಹ್ಮರ್ಷಿ ಅಂತ ಬಿರುದನ್ನ ಪಡ್ಕೋಬೇಕು ಅಂತಂದ್ರೆ ವಸಿಷ್ಠರ ಹತ್ರ ಹೋಗ್ಬೇಕಿತ್ತು. ವಸಿಷ್ಠ ವೇಶ್ಯೆಯ ಮಗ, ಜಾತಿಯೇ ಗೊತ್ತಿರಲಿಲ್ಲ. ಅವರ ಹೆಂಡತಿ ಅರುಂಧತಿ ಮಾದಿಗರ ಹೆಣ್ಣು ಮಗಳು. ಇವತ್ತು ಕೂಡ ಮದುವೆ ಆದ ನಂತರ ಅರುಂಧತಿ ವಸಿಷ್ಠ ನಕ್ಷತ್ರವನ್ನ ಎಷ್ಟೋ ಮನೆಗಳಲ್ಲಿ ತೋರಿಸ್ತಾರೆ, ಸಂಪ್ರದಾಯ ಅದು. ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ ಅಂತ ಬರುತ್ತೆ, ಒಂದು ಭಾಗ ಬರುತ್ತೆ. ಆ ಐತರೇಯ ಮಹರ್ಷಿ ಆತ ಅತ್ಯಂತ, ನೀವು ಕೆಳಗಡೆಯಿಂದ ಕೆಳಗಡೆ ಹೇಳ್ತಕ್ಕಂಥ ಜಾತಿಯಿಂದ ಬಂದಿರತಕ್ಕಂಥವನು ಐತರೇಯ. ಅವನು ಋಗ್ವೇದದ ಮಂತ್ರಗಳನ್ನ ಕಂಡುಕೊಂಡ. ಐತರೇಯ ಬ್ರಾಹ್ಮಣ ಅಂತ ಒಂದು ಭಾಗನೇ ಇದೆ. ಗೌತಮ ಮಹರ್ಷಿ ಆತ ಕುಂಬಾರರ ಮಗ. ಋಷ್ಯಶೃಂಗಮನಿಯ ಮಹರ್ಷಿ ಆತ ಜಿಂಕೆಯನ್ನು ಬೇಟೆಯಾಡ್ತಕ್ಕಂಥ, ಜಿಂಕೆಯನ್ನು ಹಿಡಿತಾ ಇರತಕ್ಕಂಥವರ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥವನು. ಸತ್ಯಕಾಮ ಜಾಬಾಲ ಅತ್ಯಂತ ದೊಡ್ಡ ಮಂತ್ರದೃಷ್ಟಾರ. ಅವರಿಗೆ ಅಪ್ಪ ಯಾರು ಅಂತಾನೆ ಗೊತ್ತಿರಲಿಲ್ಲ. ಇವತ್ತು ಕೂಡ ತುಂಬಾ ಜನ ಕೇಳ್ತಾರೆ. ಸತ್ಯಕಾಮ ಜಾಬಾಲನ ಬಗ್ಗೆ ಒಂದು ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆ ಇದೆ. ಆತ ಸುಮ್ಮನೆ ಹೋಗ್ತಾನೆ, ದಾರಿ ಮೇಲೆ ಒಂದು ಗುರುಕುಲ ಕಾಣುತ್ತೆ, ಅಲ್ಲಿ ಹೋಗಿ ಕುತ್ಕೊಂತಾನೆ. ಅವನಿಗೆ ಖುಷಿ ಆಗತ್ತೆ. ಅಲ್ಲಿನ ವೇದ ಘೋಷಗಳು, ಅಲ್ಲಿನ ಕಲಿಕೆ ತನಗೆ ಓದಬೇಕು ಅಂತ ಅನಿಸತ್ತೆ. ಗುರುಗಳ ಹತ್ರ ಹೋಗ್ತಾನೆ, ತಾನಿಲ್ಲಿ ಕಲಿಬೋದಾ ಅಂತ. ಆಗ ಗುರುಗಳು ಕೇಳ್ತಾರೆ, ನಿಮ್ಗೆ ಯಾವ್ದಪ್ಪ ಗೋತ್ರ ಅಂತ. ಅವನಿಗೆ ಗೋತ್ರ ಗೊತ್ತಿರುವುದಿಲ್ಲ. ಅವನು ಸೀದಾ ಅಮ್ಮನ ಹತ್ರ ಬರ್ತಾನೆ. ಅಮ್ಮ, ಈ ತರ ಗುರುಗಳು ಹೇಳಿದ್ದಾರೆ, ನನ್ನ ಗೋತ್ರ ಯಾವುದು, ನಾನು ಕಲಿಬೇಕು ಅಲ್ಲಿ ಅಂತ. ತಾಯಿ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾಳೆ, ಮಗನೇ, ನಿನ್ನಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ. ಹೋಗು ಗುರುಗಳ ಹತ್ರ ಇದನ್ನೇ ಹೇಳು ನೀನು ಅಂತ. ನಾನು ಮನೆಯಲ್ಲಿ ಬೇರೆ ಬೇರೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀನು ಹುಟ್ಟಿದ್ಯಾ, ನಿನ್ನಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ, ಹೋಗು ಗುರುಗಳ ಹತ್ರ ಹೇಳ್ಕೊ ಅಂತ. ಅವನು ಹೋಗಿ ಆ ಗುರುಗಳ ಹತ್ರ ಅದನ್ನೇ ಹೇಳ್ತಾನೆ. ಆ ಗುರುಗಳಿಗೆ ಇಷ್ಟು ಸಂತೋಷ ಆಗತ್ತೆ. ತಾಯಿಯ ಹೆಸರೇ ನಿನ್ನ ಗೋತ್ರ, ಮತ್ತೆ ಯಾವುದು ನಿನ್ನ ಗೋತ್ರ ಅಲ್ಲ, ನಿನ್ನದು ಜಾಬಾಲ ಗೋತ್ರ ಅಂತ ಕರೀತಾರೆ. ಆತ ಒಬ್ಬ ದೊಡ್ಡ ಮಹರ್ಷಿ ಆಗ್ತಾನೆ. ಸತ್ಯಕಾಮ ಜಾಬಾಲ ಮಹಾನ್ ತಪಸ್ವಿ. ಅವನಿಗೆ ಹುಟ್ಟೇ ಗೊತ್ತಿಲ್ಲ. ಜಾತಿಯಿಂದ ನಮ್ಮಲ್ಲಿ ಯಾರನ್ನು ಗುರುತಿಸಲಿಲ್ಲ ಕಣ್ರಿ, ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ ನಾವು. ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ. ಇದಕ್ಕೂ ಹೊರತಾಗಿ ಜಾತಿಯ ಕನ್ನಡಕ ಹಾಕೊಂಡು ನೋಡ್ತಕ್ಕಂಥ ರೋಗಿಗಳಿದ್ರೆ ಅದು ಭಗವಂತನ ಶಾಪ ಅಂತಾನೆ ನಾವು ಹೇಳಬೇಕಾಗತ್ತೆ, ಮತ್ತೇನಿಲ್ಲ. ನೂರಕ್ಕೆ 90% ಋಷಿ ಮುನಿಗಳು ಬ್ರಾಹ್ಮಣರೇ ಅಲ್ಲ. ವಾಲ್ಮೀಕಿ ಎಸ್ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ನನಗೆ ಜಾತಿ ಇಲ್ಲ, ಆದ್ರೆ ಎಲ್ಲರ ಕಣ್ಣುಗಳು ಜಾತಿಯಿಂದಲೇ ಸಮಾಜವನ್ನು ನೋಡ್ತದಲ್ಲ, ಅಥವಾ ಅದೇ ಭಾಷೆಯಲ್ಲಿ ನಾನು ಮಾತಾಡ್ಬೇಕಲ್ಲ, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಮಹರ್ಷಿ ವಾಲ್ಮೀಕಿ ಆತ ಬ್ರಾಹ್ಮಣ ಅಲ್ಲ. ಗಾಯತ್ರಿಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ವಿಶ್ವಾಮಿತ್ರ ಆತ ಬ್ರಾಹ್ಮಣ ಅಲ್ಲ, ಪೂರ್ವಜನ್ಮದ ಗಾದಿ ರಾಜ. ಜಾತಿಗೆ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಬೆಲೆಯೇ ಇರಲಿಲ್ಲ, ಉಲ್ಲೇಖವೂ ಕೂಡ ಇರಲಿಲ್ಲ. ಅದನ್ನ, ಆ ವಿಕಾರವನ್ನ ಹುಟ್ಟು ಹಾಕಿದ್ದು ನಮ್ಮಂಥ ಅತಿ ಬುದ್ಧಿವಂತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.